20 ಡೇಸ್ ಡೈಲಿ ವ್ಲಾಗ್ ನಲ್ಲಿ 16ನೇ ದಿನ ಬೆಳಗಿನ ನಾಷ್ಟ ಹಾಗಲಕಾಯಿ ಪಲ್ಯ ರೊಟ್ಟಿ. ನನಗೆ ಸ್ವಲ್ಪ ಶೀತ ಆಗ್ಬಿಟ್ಟೈತೆ, ಹಂಗಾಗಿ ವಾಯ್ಸ್ ಈ ತರ ಬರ್ತೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟಿವಿಲಿ ಕಿತ್ತಾಡಿ ಕಿರಣ್ ಅವರ ವ್ಲಾಗ್ಸ್ ನೋಡ್ತಾ ಇದ್ದೆ. ಅಲ್ಲಿ ಚೀನಾ ಜನರ ಲೈಫ್ ಸ್ಟೈಲ್, ಅಲ್ಲಿನ ಸರ್ಕಾರದ ವ್ಯವಸ್ಥೆ ಎಲ್ಲಾನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಆಲ್ ರೈಟ್, ಇನ್ನು ಹೊಸ ವೈರಸ್ ಏನು ಹೇಳುತ್ತೆ ಮಾಡಿಲ್ಲ, ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇದೇನಾಗೋಯ್ತೆ ಅಂದರೆ ಸ್ವಲ್ಪ ಸೌಂಡ್ ಹೆಚ್ಚು ಕಮ್ಮಿ ಬರ್ತಾ ಇದೆ, ಹಂಗಾಗಿ ಡಬ್ಬಿಂಗ್ ಕೂಡ ಅಷ್ಟಾಗಿ ಆಗ್ತಾ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ನೋಡಿ, ಇದ್ರ ಮೇಲ್ಗಡೆ ಒಂದು ಹತ್ತಿ ಥರ ಇರೋದು, ಹಂಗಾಗಿ ಅದು ಎಲ್ಲ ಹೋಗ್ಬಿಟ್ಟಿದೆ, ಅದನ್ನ ಹುಡುಕ್ಬೇಕು. ಮತ್ತು ಶೀತ ಬೇರೆ ಆಗೈತೆ ಗುರು, ಅದರಲ್ಲೇ ಹೆಂಗೋ ಡಬ್ಬಿಂಗ್ ಮಾಡಿದ್ದೀನಿ. ನೀವು ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅಷ್ಟೇ. ನೈಟ್ ಟೈಮ್ನಲ್ಲಿ ನಮ್ಮೂರು ಸೂಪರ್ ಆಗಿ ಕಾಣುತ್ತೆ, ಸಿಟಿ ಲೈಟ್ ಸೂಪರ್. ಆಮೇಲೆ ಕಾಳಮ್ಮನ ದೇವಸ್ಥಾನಕ್ಕೆ ಬಂದೆ. 9 ದಿನದ ಪೂಜೆ ನಡೀತಾಯಿತು, ಹಾಗೆ ಪ್ರಸಾದ ಕೂಡ ಬಂತು. ಏನು ಅಂತ ನೋಡಿದ್ರೆ ಅವಲಕ್ಕಿ. ಹೊರಗಡೆ ತಟ್ಟೆ ತೊಳಿತಾ ಇದ್ರು. ಸುಮ್ನೆ ಯಾರ್ಯಾರ್ದೋ ವಿಡಿಯೋ ಮಾಡ್ತಾನಪ್ಪ, ನಮ್ ವ್ಯೂಸ್ಗೋಸ್ಕರ ಇನ್ನೊಬ್ರು ಇಮೇಜ್ ಹಾಳು ಮಾಡೋದು ತಪ್ಪು. ಆದ್ರೆ ಇಂಥ ನನ್ನ ಮಕ್ಕಳಿಗೆ ಹಿಂಗೆ ಮಾಡ್ಬೇಕು, ಅವಾಗೇನೆ ಮಜಾ ಬರೋದು. ಹೆಂಗ್ ಮಾಡಿ ಹಾಗೆ ನಾನು ವಿಡಿಯೋ ನೋಡ್ತಾ ಇದ್ರು, ಟ್ಯಾಂಕ್ಸ್ ಅಂತ ಹೇಳ್ಬೋದು. ಆಮೇಲೆ ದೇವಸ್ಥಾನದ ಒಳಗೆ ಹೋಗಿ ಕೈ ಮುಗ್ದು, ನೀವು ಒಂದ್ಸಲ ಕೈ ಮುಕ್ಕೊಂಬಿಡಿ ಗುರು, ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ಹೊರ ಬಂದು ಪ್ರಸಾದ ಸೇವಿಸಿ ದಬರಿ ತಗೊಂಡು ಒಂದ್ ಸೈಡ್ ಹೋಗಿ ಪಾರ್ಕ್ ಮಾಡಿ ಅದನ್ನ ಮನೆಗೆ ಬಂದು ಪಾಚ್ಕೊಂಡೆ. ಈ ದಿನ ಇಷ್ಟೇ, ಮತ್ತೆ ನಾಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ, ಬಾಯ್.